ಸ್ನೇಹ ಎನ್ನುವುದೇ ಹಾಗೆ. ಈ ಎರಡಕ್ಷರಗಳನ್ನ ವಿವರಿಸಲು ಅಸಾಧ್ಯ. ಖುಷಿ ಮಾತ್ರವಲ್ಲ, ಕಷ್ಟದ ಕಾಲದಲ್ಲಿ ಜೊತೆಗೆ ನಿಲ್ಲುವವರು ಈ ಸ್ನೇಹಿತರು. ಇದಕ್ಕೆ ಸಾಕ್ಷಿ ಎನ್ನುವಂತಹ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುತ್ತದೆ. ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ತನ್ನ ನೋವನ್ನ ಲೆಕ್ಕಿಸದೆ ಆಸ್ಪತ್ರೆಯಿಂದ ನೇರವಾಗಿ ಸ್ನೇಹಿತನ ಮದುವೆಯಲ್ಲಿ ಭಾಗಿಯಾಗಿ ಸ್ನೇಹಿತನಿಗೆ ಶುಭಾಶಯ ಕೋರಿದ್ದಾನೆ. ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಈ ಪರಿಶುದ್ಧ ಸ್ನೇಹವನ್ನ ಮೆಚ್ಚಿಕೊಂಡಿದ್ದಾರೆ. ಸ್ನೇಹ ಎಂಬುದು ಬೆಲೆ ಕಟ್ಟಲಾಗದ ಸಂಪತ್ತು. ಸ್ನೇಹ ನಮ್ಮ ಬಲ ಕೂಡ ಹೌದು. ಎಷ್ಟೋ ಸಲ ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲೋರು ಈ ಸ್ನೇಹಿತರು. ಸ್ನೇಹಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಕೆಲವರಿಗೆ ಸಂಬಂಧಿಕರಿಗಿಂತ ಸ್ನೇಹಿತರೇ ಎಲ್ಲ ಆಗಿರ್ತಾರೆ. ಇದಕ್ಕೆ ಉದಾಹರಣೆಯಂತಿದೆ ಈ ವಿಡಿಯೋ. ಮುಖಕ್ಕೆ ಬ್ಯಾಂಡೇಜ್ ಸುತ್ತಿದ್ದು ನಡೆಯಲು ಕಷ್ಟವಾಗ್ತಾ ಇದ್ರು ಸ್ನೇಹಿತನೊಬ್ಬನು ತನ್ನ ಜೀವದ ಗೆಳೆಯನ ಮದುವೆಯಲ್ಲಿ ತಪ್ಪದೆ ಹಾಜರಾಗಿದ್ದು ತನ್ನ ಸ್ನೇಹ ಎಂಥದ್ದು ಎಂದು ಸಾಬೀತುಪಡಿಸಿದ್ದಾನೆ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು, ಸ್ನೇಹಿತನ ಮದುವೆಯಲ್ಲಿ ಮಸ್ತಿ ಎಂದು ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ. ಈ ವಿಡಿಯೋದಲ್ಲಿ ಗಾಯಗೊಂಡ ವ್ಯಕ್ತಿಯನ್ನ ಸ್ನೇಹಿತರು ಮದುವೆ ಮಂಟಪದತ್ತ ಕರೆದುಕೊಂಡು ಬರ್ತಿದ್ದಾರೆ. ಸ್ನೇಹಿತನ ಮದುವೆಯಲ್ಲಿ ಭಾಗಿಯಾಗಲು ಆಸ್ಪತ್ರೆಯಿಂದ ನೇರವಾಗಿ ಮದುವೆ ಮಂಟಪಕ್ಕೆ ಬಂದಂತೆ ತೋರ್ತಿದೆ. ಈ ವ್ಯಕ್ತಿಯ ಮುಖ ಹಾಗೂ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ್ದು ಕೈಗೆ ಪ್ಲಾಸ್ಟರ್ ಹಾಕಿದ್ದಾರೆ. ಕೈಯಲ್ಲಿ ಮೂತ್ರದ ಚೀಲವನ್ನ ಹಿಡಿದುಕೊಂಡಿದ್ದಾನೆ. 4-5 ಜನರು ಮೆಲ್ಲನೆ ಆತನನ್ನ ವೇದಿಕೆಯತ್ತ ಕರೆದುಕೊಂಡು ಬಂದಿದ್ದು ಇದನ್ನ ನೋಡಿದಾಗ ಮದುಮಗ ಒಂದು ಕ್ಷಣ ಶಾಕ್ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಏನಾಯ್ತು ಎಂದು ಕೇಳಿದ್ದು ವಧು ಕೂಡ ಪತಿಯ ಸ್ನೇಹಿತನನ್ನೇ ನೋಡುತ್ತಾ ನಿಂತಿದ್ದಾಳೆ. ಗಾಯಗೊಂಡ ವ್ಯಕ್ತಿಯ ಮುಖದಲ್ಲಿ ನಗು ಹಾಗೆ ಇರೋದನ್ನ ಕಾಣಬಹುದು. ಈ ವಿಡಿಯೋ ಒಂದು ಈಗ 14 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದ್ದು, ಬಳಕೆದಾರರೊಬ್ಬರು ತಮಾಷೆಗಾಗಿ ಈ ರೀತಿ ಮಾಡಿರಬೇಕು. ಆ ವ್ಯಕ್ತಿಯು ಹಾಗೂ ಆತನನ್ನ ವೇದಿಕೆಯತ್ತ ಕರೆದುಕೊಂಡು ಬರ್ತಿರುವವರ ಮುಖದಲ್ಲಿ ಯಾವುದೇ ಬೇಸರವಿಲ್ಲ, ಎಲ್ಲರೂ ಕೂಡ ನಗುತ್ತಿದ್ದಾರೆ ಎಂದಿದ್ದಾರೆ. ಮತ್ತೊಬ್ಬರು ಈ ರೀತಿ ಸ್ನೇಹಿತರು ಸಿಕ್ಕರೆ ಇದಕ್ಕಿಂತ ಮತ್ತೇನು ಬೇಕು, ಇವನೇ ನೋಡಿ ನಿಜವಾದ ಸ್ನೇಹಿತ ಎಂದು ಕಾಮೆಂಟ್ ಮಾಡಿದ್ದಾರೆ. ಇನ್ನೊಬ್ಬರು ಸ್ನೇಹಿತನ ಮದುವೆಯಲ್ಲಿ ಈ ರೀತಿ ಪ್ರ್ಯಾಂಕ್ ಮಾಡೋದು ಅಂತ ಕಾಮೆಂಟ್ ಮಾಡಿದ್ದಾರೆ. ಕೆಲವರು ಈ ವಿಡಿಯೋಗೆ ನಗುವ ಇಮೋಜಿ